ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮಾಜಿ ಸಚಿವ ರೇವಣ್ಣ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಹಾಸನಾಂಬೆ ದೇವಾಲಯದಲ್ಲಿ ತಾರಾ ರಂಗು ಕೂಡ ಬಹಳ ಜೋರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಹಾಸನಾಂಬ ದೇವಿ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ಇವತ್ತು 4ನೇ ದಿನ. ಹಾಸನಾಂಬೆ ದರ್ಶನೋತ್ಸವಕ್ಕೆ ಜನಜಾತ್ರೆ. 3 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ತಾಯಿ ದರ್ಶನ. ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ದರ್ಶನೋತ್ಸವಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳ ಭಕ್ತರು ಹಾಸನಕ್ಕೆ ಲಗ್ಗೆ ಇಡುತ್ತಿದ್ದಾರೆ. ಧರ್ಮ ದರ್ಶನ ಸಾಲಿನಲ್ಲಿ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಕಳೆದ 4 ದಿನಗಳಿಂದ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ನಮ್ಮ ಪ್ರತಿದಿನ 1.5 ಲಕ್ಷ ಜನಗಳ ಭಕ್ತಾದಿಗಳ ಒಂದು ನಿರೀಕ್ಷೆ ಇದೆ. ಬರ್ತಾನೂ ಇದ್ದಾರೆ. ಮತ್ತೆ ಇದು ರಜಾ ದಿನದಲ್ಲಿ ಮತ್ತೆ ಪೀಕ್ ಅವರ್ಸ್ ಅಲ್ಲಿ 2 ಲಕ್ಷ ಜನಕ್ಕೆ ಹೋಗೋ ಅವಕಾಶ ಇದೆ. ಈಗಾಗಲೇ 1,000 ರು ಮೌಲ್ಯದ 10,000ಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಮಾಡಲಾಗಿದೆ. ಮುಂದಿನ ಶುಕ್ರವಾರದ ಬಳಿಕ ದೇವಸ್ಥಾನ ಸಂಪೂರ್ಣ ರಶ್ ಆಗಲಿದೆ. ಸೋಮವಾರದಿಂದ ಗುರುವಾರದ ಒಳಗೆ ದರ್ಶನ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೇ ಬೈರೇಗೌಡ ಮನವಿ ಮಾಡಿದ್ದಾರೆ. ಎಷ್ಟೇ ಭಕ್ತಾದಿಗಳು ಬಂದರೂ ಕೂಡ ಈಗ ದರ್ಶನಕ್ಕೆ ಏನು ತೊಂದರೆ ಇಲ್ಲ. ಸೊ ಬರ್ತಕ್ಕಂಥವರು ಇಂದು ಭಾನುವಾರ, ನಾಳೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬರೋದಕ್ಕೆ ಪ್ರಯತ್ನ ಮಾಡುವುದು ಒಳ್ಳೆಯದು. ಶುಕ್ರವಾರದಿಂದ ಬಹಳ ರಶ್ ಆಗುತ್ತೆ. ಹಾಗಾಗಿ ಬರ್ತಕ್ಕಂಥವರು ಭಾನುವಾರ ಅಂದ್ರೆ ಇಂದು ಅಥವಾ ಗುರುವಾರ ಈ ನಡುವೆ ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ನಿಮಗೂ ಬಹಳ ಸುಗಮವಾಗಿ ದರ್ಶನ ಆಗುತ್ತೆ. ಎಷ್ಟೇ ಜನ ಬಂದರೂ ಕೂಡ ಎಲ್ಲರಿಗೂ ದರ್ಶನ ಆಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗರಂ. ಸಾರ್ವಜನಿಕರು ಯಾರು ಕೂಡ ಇಲ್ಲಿ ನಿಲ್ಬಾರ್ದು, ಆದಷ್ಟು ಮುಂದೆ ಹೋಗ್ತಾ ಇರಬೇಕು. ಹೋಗಿ ಬರೋರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು. ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಾರನ್ನ ಕಂದಾಯ ಇಲಾಖೆ ಸಿಬ್ಬಂದಿ ತಡೆದಿದ್ದಾರೆ. ಮುಖ್ಯ ದ್ವಾರದಲ್ಲೇ ಕಾರು ತಡೆದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಎಚ್.ಡಿ. ರೇವಣ್ಣ ಗರಂ ಆಗಿದ್ದಾರೆ. 1,000 ರು ಮೌಲ್ಯದ ಟಿಕೆಟ್ ಪಡೆದಿದ್ದ ರೇವಣ್ಣ ದಂಪತಿ ಕ್ಯೂ ಬಿಟ್ಟು ನೇರವಾಗಿ ಮುಖ್ಯ ದ್ವಾರದಲ್ಲೇ ಹೋಗಿದ್ದಾರೆ. ಪ್ರೋಟೋಕಾಲ್ ಮಾಹಿತಿ ನೀಡದೆ ನೇರವಾಗಿ ತಾಯಿ ದರ್ಶನ ಪಡೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಎಚ್.ಡಿ. ರೇವಣ್ಣ ಪೂಜೆ. ಎಚ್.ಡಿ. ದೇವೇಗೌಡ, ಚೆನ್ನಮ್ಮ, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಸೇರಿ ಕುಟುಂಬದ ಸದಸ್ಯರ ಹೆಸರಲ್ಲಿ ಎಚ್.ಡಿ. ರೇವಣ್ಣ ಅರ್ಚನೆ ಮಾಡಿಸಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಹಾಸನಾಂಬೆ ದೇವಾಲಯದಲ್ಲಿ ತಾರಾರಂಗು. ಹಾಸನಾಂಬೆ ದೇವಾಲಯದಲ್ಲಿ ತಾರಾರಂಗು ಮನೆ ಮಾಡಿತ್ತು. ಗಣ್ಯರ ಶಿಷ್ಟಾಚಾರದ ವಾಹನದಲ್ಲಿ ದೇವಿ ದರ್ಶನಕ್ಕೆ ಆಗಮಿಸಿದ ನಟಿಯರಾದ ತಾರಾ, ಅಂಜಲಿ, ತ್ರಿವೇಣಿ ಪೂಜೆ ಸಲ್ಲಿಸಿದ್ರು. ಶಾಸಕ ರವಿ ಬಂಡೆಸಿದ್ದೇಗೌಡ, ಮಾಜಿ ಶಾಸಕ ವೈಎಸ್ವಿ ದತ್ತ ಹಾಸನಾಂಬೆ ದರ್ಶನ ಪಡೆದ್ರು. ಶಿಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಸಂಕಷ್ಟ. ರೇವಣ್ಣ ಕುಟುಂಬವನ್ನು ನೇರವಾಗಿ ಹಾಸನಾಂಬೆ ದರ್ಶನಕ್ಕೆ ಪ್ರವೇಶ ನೀಡಿದ ಅಧಿಕಾರಿಗಳಿಗೆ ಸಂಕಷ್ಟ ಕಾದಿದೆ ಎನ್ನಲಾಗ್ತಿದೆ. ರೇವಣ್ಣ ದಂಪತಿಯನ್ನ ನೇರವಾಗಿ ದರ್ಶನಕ್ಕೆ ಅವಕಾಶ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರಿಗಳ ತಲೆದಂಡ ಫಿಕ್ಸ್ ಎನ್ನಲಾಗ್ತಿದೆ. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದ್ದು ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದೆ. ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಿ ಬರ್ಲಿಕ್ಕೆ ಸುಮಾರು ಕಮ್ಮಿ ಅಂದ್ರೂ 3 ತಾಸನ್ನ ತೆಗೆದುಕೊಳ್ತಿದೆ. ಹೀಗಾಗಿ ದಿನೇ ದಿನೇ ಕೂಡ ಹಾಸನಾಂಬ ದೇವಿ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮಾಜಿ ಸಚಿವ ರೇವಣ್ಣ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಹಾಸನಾಂಬೆ ದೇವಾಲಯದಲ್ಲಿ ತಾರಾ ರಂಗು ಕೂಡ ಬಹಳ ಜೋರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಹಾಸನಾಂಬ ದೇವಿ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ಇವತ್ತು 4ನೇ ದಿನ.
ಹಾಸನಾಂಬೆ ದರ್ಶನೋತ್ಸವಕ್ಕೆ ಜನಜಾತ್ರೆ 3 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ತಾಯಿ ದರ್ಶನ. ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ದರ್ಶನೋತ್ಸವಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳ ಭಕ್ತರು ಹಾಸನಕ್ಕೆ ಲಗ್ಗೆ ಇಡುತ್ತಿದ್ದಾರೆ. ಧರ್ಮ ದರ್ಶನ ಸಾಲಿನಲ್ಲಿ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಕಳೆದ 4 ದಿನಗಳಿಂದ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ನಮ್ಮ ಪ್ರತಿದಿನ 1.5 ಲಕ್ಷ ಜನಗಳ ಭಕ್ತಾದಿಗಳ ಒಂದು ನಿರೀಕ್ಷೆ ಇದೆ. ಬರ್ತಾನೂ ಇದ್ದಾರೆ. ಮತ್ತೆ ಇದು ರಜಾ ದಿನದಲ್ಲಿ ಮತ್ತೆ ಪೀಕ್ ಅವರ್ಸ್ ಅಲ್ಲಿ 2 ಲಕ್ಷ ಜನಕ್ಕೆ ಹೋಗೋ ಅವಕಾಶ ಇದೆ. ಈಗಾಗಲೇ 1,000 ರು ಮೌಲ್ಯದ 10,000ಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಮಾಡಲಾಗಿದೆ. ಮುಂದಿನ ಶುಕ್ರವಾರದ ಬಳಿಕ ದೇವಸ್ಥಾನ ಸಂಪೂರ್ಣ ರಶ್ ಆಗಲಿದೆ. ಸೋಮವಾರದಿಂದ ಗುರುವಾರದ ಒಳಗೆ ದರ್ಶನ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಎಷ್ಟೇ ಭಕ್ತಾದಿಗಳು ಬಂದರೂ ಕೂಡ ಈಗ ದರ್ಶನಕ್ಕೇನು ತೊಂದರೆ ಇಲ್ಲ. ಸೊ ಬರ್ತಕ್ಕಂಥವರು ಇಂದು ಭಾನುವಾರ, ನಾಳೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬರೋದಕ್ಕೆ ಪ್ರಯತ್ನ ಮಾಡುವುದು ಒಳ್ಳೆಯದು. ಶುಕ್ರವಾರದಿಂದ ಬಹಳ ರಶ್ ಆಗುತ್ತೆ. ಹಾಗಾಗಿ ಬರ್ತಕ್ಕಂಥವರು ಭಾನುವಾರ ಅಂದ್ರೆ ಇಂದು ಅಥವಾ ಗುರುವಾರ ಈ ನಡುವೆ ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ನಿಮಗೂ ಬಹಳ ಸುಗಮವಾಗಿ ದರ್ಶನ ಆಗುತ್ತೆ. ಎಷ್ಟೇ ಜನ ಬಂದರೂ ಕೂಡ ಎಲ್ಲರಿಗೂ ದರ್ಶನ ಆಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗರಂ. ಸಾರ್ವಜನಿಕರು ಯಾರು ಕೂಡ ಇಲ್ಲಿ ನಿಲ್ಬಾರ್ದು, ಆದಷ್ಟು ಮುಂದೆ ಹೋಗ್ತಾ ಇರಬೇಕು. ಹೋಗಿ ಬರೋರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು. ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಾರನ್ನ ಕಂದಾಯ ಇಲಾಖೆ ಸಿಬ್ಬಂದಿ ತಡೆದಿದ್ದಾರೆ. ಮುಖ್ಯ ದ್ವಾರದಲ್ಲಿ ಕಾರು ತಡೆದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಎಚ್.ಡಿ. ರೇವಣ್ಣ ಗರಂ ಆಗಿದ್ದಾರೆ. 1,000 ರು ಮೌಲ್ಯದ ಟಿಕೆಟ್ ಪಡೆದಿದ್ದ ರೇವಣ್ಣ ದಂಪತಿ ಕ್ಯೂ ಬಿಟ್ಟು ನೇರವಾಗಿ ಮುಖ್ಯ ದ್ವಾರದಲ್ಲೇ ಹೋಗಿದ್ದಾರೆ. ಪ್ರೋಟೋಕಾಲ್ ಮಾಹಿತಿ ನೀಡದೆ ನೇರವಾಗಿ ತಾಯಿ ದರ್ಶನ ಪಡೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಎಚ್.ಡಿ. ರೇವಣ್ಣ ಪೂಜೆ. ಎಚ್.ಡಿ. ದೇವೇಗೌಡ, ಚೆನ್ನಮ್ಮ, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಸೇರಿ ಕುಟುಂಬದ ಸದಸ್ಯರ ಹೆಸರಲ್ಲಿ ಎಚ್.ಡಿ. ರೇವಣ್ಣ ಅರ್ಚನೆ ಮಾಡಿಸಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಹಾಸನಾಂಬೆ ದೇವಾಲಯದಲ್ಲಿ ತಾರಾರಂಗು. ಹಾಸನಾಂಬೆ ದೇವಾಲಯದಲ್ಲಿ ತಾರಾರಂಗು ಮನೆ ಮಾಡಿತ್ತು. ಗಣ್ಯರ ಶಿಷ್ಟಾಚಾರದ ವಾಹನದಲ್ಲಿ ದೇವಿ ದರ್ಶನಕ್ಕೆ ಆಗಮಿಸಿದ ನಟಿಯರಾದ ತಾರಾ, ಅಂಜಲಿ, ತ್ರಿವೇಣಿ ಪೂಜೆ ಸಲ್ಲಿಸಿದ್ರು. ಶಾಸಕ ರವಿ ಬಂಡೆಸಿದ್ದೇಗೌಡ, ಮಾಜಿ ಶಾಸಕ ವೈಎಸ್ವಿ ದತ್ತ ಹಾಸನಾಂಬೆ ದರ್ಶನ ಪಡೆದ್ರು. ಶಿಷ್ಟಾಚಾರ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಸಂಕಷ್ಟ. ರೇವಣ್ಣ ಕುಟುಂಬವನ್ನು ನೇರವಾಗಿ ಹಾಸನಾಂಬೆ ದರ್ಶನಕ್ಕೆ ಪ್ರವೇಶ ನೀಡಿದ ಅಧಿಕಾರಿಗಳಿಗೆ ಸಂಕಷ್ಟ ಕಾದಿದೆ ಎನ್ನಲಾಗಿದೆ. ರೇವಣ್ಣ ದಂಪತಿಯನ್ನ ನೇರವಾಗಿ ದರ್ಶನಕ್ಕೆ ಅವಕಾಶ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರಿಗಳ ತಲೆದಂಡ ಫಿಕ್ಸ್ ಎನ್ನಲಾಗುತ್ತಿದೆ. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದೆ. ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಿ ಬರ್ಲಿಕ್ಕೆ ಸುಮಾರು ಕಮ್ಮಿ ಅಂದ್ರೂ 3 ತಾಸನ್ನ ತೆಗೆದುಕೊಳ್ತಿದೆ. ಹೀಗಾಗಿ ದಿನೇ ದಿನೇ ಕೂಡ ಹಾಸನಾಂಬ ದೇವಿ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.